ಇವನ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಸೊ ನನಗೆ ಇಷ್ಟು ದಿನ ಗ್ಯಾಪ್ ಆಗೋಗಿತ್ತು, ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಪಾಪುಗಳಿಗೂ ಹುಷಾರಿರಲಿಲ್ಲ, ನನಗೂ ಹುಷಾರಿರಲಿಲ್ಲ. ಸೊ ಈಗ ಎದ್ದಿದ್ದೀನಿ. ಇನ್ನೂ ಸ್ವಲ್ಪ ವಾಯ್ಸ್ ಅಷ್ಟು ಸರಿ ಹೋಗಿಲ್ಲ. ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಟಾಪಿಕ್ ಏನು ಅಂತಂದರೆ ಮಕ್ಳಿಗೆ ಹುಷಾರಿಲ್ಲ ಅದ್ರ ಬಗ್ಗೆನೇ. ದಯವಿಟ್ಟು ನಿಮ್ಮ ಕೈಲಿ ಆದಷ್ಟು ನೀವು ಮಕ್ಳಿಗೆ ಜ್ವರ ಹುಷಾರಿಲ್ಲ ತಪ್ಪಿತು ಅಂದರೆ ಆದಷ್ಟು ಅವ್ರನ್ನ ಮಕ್ಳು ಡಾಕ್ಟ್ರ್ ಹತ್ರಕ್ಕೆ ಕರ್ಕೊಂಡೋಗಿ. ಚೈಲ್ಡ್ ಸ್ಪೆಷಲಿಸ್ಟ್ ಯಾರು ಇರ್ತಾರೋ ಅವ್ರ ಹತ್ರನೇ ಕರ್ಕೊಂಡೋಗಿ. ಇಲ್ಲ ಲೋಕಲ್ ಚೆನ್ನಾಗಿ ನೋಡ್ತಾರೆ, ನಮಗೆ ಚೆನ್ನಾಗಿ ನೋಡ್ತಾರೆ, ಅವತ್ತಿಂದ ನಾವು ಅವ್ರ ಹತ್ರನೇ ತೋರಿಸಿರೋದು, ಹುಷಾರಾಗೋಗುತ್ತೆ ಇಲ್ಲೇ ತೋರಿಸ್ಬಿಡೋಣ ಅಂತ ಒಂದು 10 ರೂಪಾಯಿ 20 ರೂಪಾಯಿ ಮುಖ ನೋಡೋಕೆ ಹೋಗಬೇಡ್ರಿ. ಹೌದು, ಒಂದು ಸಲ 2 ಸಲ ಅಥವಾ ಒಬ್ರಿಗಿಬ್ರಿಗೂ ಹುಷಾರಾಗಿರುತ್ತೆ, ಬಟ್ ಎಲ್ಲ ಮಕ್ಳಿಗೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಅವರವರು ಬೇರೆ ಬೇರೆ ಓದಿರ್ತಾರೆ. ಈಗ ಅವ್ರಿಗೆ ಯಾವುದಾಗುತ್ತೋ, ದೊಡ್ಡವ್ರಿಗೆ ಏನಾಗುತ್ತೋ ಅದನ್ನೇ ಓದಿರ್ತಾರೆ. ಚಿಕ್ಕವ್ರಿಗೆ ಮಕ್ಳದ್ದು ಏನಿರುತ್ತೆ, ಚೈಲ್ಡ್ ಸ್ಪೆಷಲಿಸ್ಟ್ ಏನಿರುತ್ತೋ ಅವರಾದರೆ ಮಕ್ಳ ಬಗ್ಗೆನೇ ಸ್ಟಡಿ ಮಾಡಿರ್ತಾರೆ. ಫುಲ್ಲು ಏನೇನು ಕೊಡಬೇಕು, ಏನೇನು ಬಿಡಬೇಕು ಮಕ್ಳಿಗೆ ಅಂತ. ಅದನ್ನು ಬಿಟ್ಟು ನೀವು ದೊಡ್ಡವ್ರಿಗೆ ತೋರಿಸುತ್ತೋ ಮಕ್ಳಿಗೆ ತೋರ್ಸೋಕೆ ಹೋದರೆ ಇನ್ನೂ ನಿಮ್ಮದು ಸ್ವಲ್ಪ ಖರ್ಚಾಗುತ್ತೆ, ಮಕ್ಳಿಗೂ ನೋವಾಗುತ್ತೆ. ಯಾರು ಮಕ್ಳ ವಿಷಯದಲ್ಲಿ ದುಡ್ಡನ್ನ ಮುಖ ನೋಡೋಕ್ಕೆ ಹೋಗಲ್ಲ. ಬಟ್ ದಯವಿಟ್ಟು ಯಾರು ಏನು ಅಂತ ಅಂದರೆ ಮಕ್ಕಳು ಡಾಕ್ಟ್ರ್ ಹತ್ರ ಕರ್ಕೊಂಡೋದ್ರೆ ನಿಮಗೆ ಇನ್ನೂ ಬೆಸ್ಟ್ ಆಗುತ್ತೆ. ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸೇ. ನಾನು ಆಲ್ಮೋಸ್ಟ್ ಎಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳೋದು. ನನ್ನ ಮಗಳಿಗೆ ನನ್ನ ಪಾಪು ಹುಷಾರಿಲ್ಲ, ಅವನಿಂದ ನನಗೆ ಬಂತು, ನನ್ನಿಂದ ನನ್ನ ಪಾಪಗೆ ಫೀಡಿಂಗ್ ಮಾಡೋದ್ರಿಂದ ಅವಳಿಗೆ ಬಂದಿತ್ತು. ಅವಳಿಗೇನು ಅಂತಂದು ಸಡನ್ನಾಗಿ ಜ್ವರ ಬಂತು. ಅದು ಅವಳಿಗೆ ತಡೆಯೋಕ್ಕಾಗ್ದಲೇ 101 ಇತ್ತು. ಸೊ ಅವಳಿಗೆ ತಡೆಯೋಕ್ಕಾಗ್ದಲೇ ಪಿಡ್ಸಿಗೆ ಕನ್ವರ್ಟ್ ಆಯಿತು. ಜ್ವರ ಹೋಗಿ ಎಲ್ಲ ತೋರಿಸು ಎಲ್ಲ ಆಯಿತು. ಬಟ್ ಅವಳಿಗೆ 1 ವೀಕ್ ಆದರೂ ಜ್ವರ ಬಿಡಲಿಲ್ಲ. ಯಾಕೆಂದರೆ ನನ್ನಲ್ಲಿತ್ತು ಜ್ವರ, ನಾನು ಫೀಡ್ ಮಾಡ್ತಿದ್ದೆ. ಸೊ ಅವಳಿಗೆ ಜ್ವರ ಇನ್ನೂ ಹೋಗಿರಲಿಲ್ಲ. ಇರಪ್ಪ ನೋಡೋಣ, ಇಲ್ಲೇ ಲೋಕಲ್ ತೋರಿಸೋಣ, ಚೆನ್ನಾಗಿ ನೋಡೋರ ಹತ್ರ ಅಂತ ಹೋಗಿ ತೋರಿಸಿದೆ. ಅವರು ಏನು ಮಾಡಿದ್ರು, 11 ಮಂತ್ಸ್ ಬೇಬಿಗೆ 4-5 ಟೆಸ್ಟ್ ಬರ್ಕೊಟ್ರು. ನಾನು ಹೋದೆ, ನೋಡಿದೆ. ಆ ನೆಕ್ಸ್ಟು ದುಡ್ಡು ಸೆಕೆಂಡ್ರಿ, ದುಡ್ಡಿನ ಬಗ್ಗೆ ಮಾತಾಡೋದಲ್ಲ. ಬಟ್ ಏನು ಅಂತಂದ್ರೆ 4-5 ಟೆಸ್ಟ್ ಬರ್ಕೊಟ್ರು. ಈಗ ಬ್ಲಡ್ ಟೆಸ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಬ್ಲಡ್ ತೊಗೋತಾರೆ. ಆ ಎಳೆ ಮಗು ಬ್ಲಡ್ ಎಷ್ಟು ನೋವಾಗಲ್ಲ, ನಮಗೆ ತಡೆಯೋಕ್ಕಾಗಲ್ಲ. ಸೊ ಇರಪ್ಪ ಅಂತ ನಾನು ಮತ್ತೆ ಚೈಲ್ಡ್ ಸ್ಪೆಷಲಿಸ್ಟ್ ಹತ್ರನೇ ಹೋದೆ. ಅವ್ರು ಒಂದೇ ಸಿರಪ್ ಬರ್ಕೊಟ್ಟಿದ್ದು. ಮತ್ತು ಆ ಸಿರಪ್ ಹಾಕಿದ ತಕ್ಷಣ ಅವ್ಳಿಗೆ ನೈಟು ಎಲ್ಲ ಆಗದೆ ಮಾರ್ನಿಂಗ್ ಅಷ್ಟೊತ್ತಿಗೆ ಜ್ವರನೇ ಹೊಂಟೋಗಿತ್ತು. ಅದೇ ಅವ್ರು ಹೇಳಿದ್ರು ಅಂತ 4-5 ಟೆಸ್ಟ್ ಮಾಡಿಸಿದ್ರೆ ಪಾಪುಗೂ ನೋವು, ನಮಗೂ ಟೈಮು ವೇಸ್ಟು, ದುಡ್ಡು ವೇಸ್ಟು. ದುಡ್ಡಿನ ಮುಖ ನೋಡಬಾರ್ದು. ಬಟ್ ಏನು ಅಂತಂದರೆ ಈಗ ಇರೋ ಸಿಚುವೇಶನ್ಗಳಲ್ಲಿ ದುಡ್ಡಿನ ಮುಖ ನೋಡಲೇಬೇಕಾಗುತ್ತೆ. ಸೊ ಅವ್ರು 4-5 ಟೆಸ್ಟಲ್ಲಿ ಒಂದು 60 ರೂಪಾಯಿ ಸಿರಪಲ್ಲಿ 5 ನಿಮಿಷಕ್ಕೆ 5 ನಿಮಿಷ ಅಲ್ಲ, ಒಂದು ನೈಟಲ್ಲೆಲ್ಲ ಜ್ವರ ಹೊಂಟೋದು. ಸುಮ್ಮನೆ ಈಗ ನಾನು ಟೆಸ್ಟ್ ಮಾಡಿಸಿದ್ರೆ ಆ ಪಾಪುಗೂ ನೋವಾಗಿರ್ತಿತ್ತು, ಈ ಕಡೆ ನಮಗೂ ಟೈಮ್ ವೇಸ್ಟು, ದುಡ್ಡು ವೇಸ್ಟು ಆಗಿರ್ತಿತ್ತು. ಸೊ ಏನು ಅಂದರೆ ಚೈಲ್ಡ್ ಸ್ಪೆಷಲಿಸ್ಟ್ಗಾದರೆ ಗೊತ್ತಿರುತ್ತೆ ಯಾವ ಟೈಮ್ಗೆ ಯಾವ ಸಿರಪ್ ಕೊಟ್ಟರೆ ಮಗುಗೆ ಗುಣ ಆಗುತ್ತೆ, ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟರೆ ಗುಣ ಆಗುತ್ತೆ ಅಂತ. ಅದನ್ನು ಬಿಟ್ಟು ನಾವು ಇರಪ್ಪ ಚೆನ್ನಾಗಿ ನೋಡ್ತಾರೆ, ಲೋಕಲಲ್ಲಿ ಹತ್ರ ಇದೆ, ಕಮ್ಮಿ ದುಡ್ಡು ಅಂತ ನಾವು ತೋರ್ಸೋಕೆ ಹೋದರೆ ಅವ್ರು ಬೇರೆ ಇನ್ನೊಂದು ಅವ್ರಿಗೆ ಗೊತ್ತಿರಲ್ಲ ಸರಿಯಾಗಿ ಏನಿಲ್ಲ, ಏನನ್ನೂ ಬರ್ಕೊಡ್ತಾರೆ. ನಾವು ಹೋಗಿ ಏನೇನೋ ಮಾಡಿಸ್ತೀವಿ, ನಮಗೂ ಅವ್ರಿಗೆ ದುಡ್ಡು ವೇಸ್ಟ್ ಆಗೋಲ್ಲ, ನಮಗೆ ದುಡ್ಡು ವೇಸ್ಟು, ಟೈಮ್ ವೇಸ್ಟ್ ಆಗುತ್ತೆ. ಸೊ ಏನು ಅಂದರೆ ಆದಷ್ಟು ನಿಮ್ಮ ಮಕ್ಕಳನ್ನ ಚೈಲ್ಡ್ ಸ್ಪೆಷಲಿಸ್ಟ್ ಡಾಕ್ಟ್ರ್ ಹತ್ರನೇ ಕರ್ಕೊಂಡೋಗಿ. ಯಾವುದೇ ರೀತಿ ತೊಂದರೆ ಆಗೋಲ್ಲ. ಇನ್ನು ನೀವು ಲೋಕಲ್ಗೆ ಹೋದರೆ ತೊಂದರೆ ಆಗುತ್ತೆ, ಅವ್ರಿಗೊಂದು ಗೊತ್ತಿರುತ್ತೆ, ಅವ್ನಿಗೆ ಗೊತ್ತಿರಲ್ಲ. ಅದೇ ನೀವು ಚೈಲ್ಡ್ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡೋದ್ರೆ ಅವ್ರು ಯಾವುದೇ ಟೈಮ್ಗೆ ಏನೇನು ಕೊಡಬೇಕು ಅಂತ ಗೊತ್ತಿರುತ್ತೆ. ಸೊ ದಯವಿಟ್ಟು ಆದಷ್ಟು ಚೈಲ್ಡ್ ಸ್ಪೆಷಲಿಸ್ಟ್ ಡಾಕ್ಟ್ರ್ ಹತ್ರನೇ ಕರ್ಕೊಂಡೋಗಿ. ಪಾಪು ಮನಗಿದ್ದವಳು ಎದ್ಬಿಟ್ಟು ಎಳಿತಾ ಇದ್ದಾಳೆ, ಅಮ್ಮ ಏನು ಮಾಡ್ತಾರೆ ಅಂತ. ತೆಗಿ ಮಗಳು, ಹಾಯ್ ಮಾಡು, ಹಾಯ್.